ಪ್ರಜಾಶಕ್ತಿ ಬಿಗ್ ಇಂಪ್ಯಾಕ್ಟ್. ಕಲ್ಲುಕ್ವಾರೆಗೆ ಹೋಗುವ ರಸ್ತೆ ಬಂದ್. ಕಲ್ಲುಕ್ವಾರೆಗೆ ಹೋಗಲು ನಿರ್ಮಿಸಿದ್ದ ರಸ್ತೆಯನ್ನ ಬಂದ್ ಮಾಡಿಸಿದ ಅರಣ್ಯ ಇಲಾಖೆ. ಕೊರಟಗೆರೆ ತಾಲೂಕಿನ ಚನ್ನರಾಯನದುರ್ಗ ಹೋಬಳಿಯ ಗೌರಿಕಲ್ಲು ಗ್ರಾಮದ ಸರ್ವೆ ನಂಬರ್ 32ರಲ್ಲಿರೋ ಕಲ್ಲುಕ್ವಾರೆ ಪುನಾರಂಭ ಆಗಿ ಅರಣ್ಯ ಇಲಾಖೆಯ ಗಡಿಯನ್ನ ಮುಚ್ಚಿ ರಸ್ತೆ ನಿರ್ಮಾಣ ಮಾಡಲಾಗಿತ್ತು. ಈ ಮೂಲಕ ಗಣಿಗಾರಿಕೆಗೆ ಅನುಕೂಲ ಮಾಡಿಕೊಡಲಾಗಿತ್ತು. ಈ ಬಗ್ಗೆ ನಿಮ್ಮ ಪ್ರಜಾಶಕ್ತಿ ಟಿವಿ ವರದಿ ಬಿತ್ತರಿಸಿದ್ದು, ವರದಿ ಬೆನ್ನಲ್ಲೇ ಅಧಿಕಾರಿಗಳು ಸ್ಥಳಕ್ಕೆ ದೌಡಾಯಿಸಿ ಜೆಸಿಬಿ ಮೂಲಕ ಗುಂಡಿ ಹಾಕಿ ರಸ್ತೆ ಸಂಪರ್ಕವನ್ನ ಕಡಿತಗೊಳಿಸಿದ್ದಾರೆ. ಹೌದು, ಹಿರೇಬೆಟ್ಟ ರಕ್ಷಿತ ಅರಣ್ಯದ ಗಡಿಯನ್ನೇ ಮುಚ್ಚಿ ಗಣಿಗಾರಿಕೆಗೆ ಮಾಡಿದ್ದ ದಾರಿಯನ್ನ ಮುಲಾಜಿಲ್ಲದೆ ಅರಣ್ಯ ಇಲಾಖೆಯ ಅಧಿಕಾರಿಗಳ ತಂಡ ತೆರವುಗೊಳಿಸಿದ್ದಾರೆ. ಕಲ್ಲುಕ್ವಾರೆ ಮತ್ತು ಕ್ರಷರ್ ಘಟಕಕ್ಕೆ ಹೋಗುವ ದಾರಿಯ ಸಂಪರ್ಕದ ಮಾರ್ಗವನ್ನ ಕಡಿತಗೊಳಿಸಿದ್ದಾರೆ. ತಹಸೀಲ್ದಾರ್ ಮಂಜುನಾಥ್ಗೆ ಬಂಡೆ ಕಾರ್ಮಿಕರ ದೂರು. ಇನ್ನು ಗೌರಿಕಲ್ಲು, ದುಗ್ಗನಹಳ್ಳಿ, ಮಲ್ಲೇಕಾವು ಮತ್ತು ಗೊಲ್ಲರಹಟ್ಟಿಯ ನೂರಾರು ಜನ ಬಂಡೆ ಕಾರ್ಮಿಕರು ಗೌರಿಕಲ್ಲಿನಲ್ಲಿ ಪ್ರಾರಂಭ ಆಗಿರುವ ಕಲ್ಲು ಗಣಿಗಾರಿಕೆಯನ್ನ ವಿರೋಧಿಸಿ ತಹಸೀಲ್ದಾರ್ ಮಂಜುನಾಥ್ ಅವರಿಗೆ ಮನವಿಯನ್ನ ಸಲ್ಲಿಸಿ ಕಲ್ಲುಕ್ವಾರೆ ಪ್ರಾರಂಭಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ರು. ತಿಮ್ಲಾಪುರ ಅಭಯಾರಣ್ಯದ ಕರಡಿಧಾಮ ಮತ್ತು ಹಿರೇಬೆಟ್ಟ ರಕ್ಷಿತ ಅರಣ್ಯದ ಮಧ್ಯಭಾಗದಲ್ಲಿ ನೀಡಿರುವ ಕಲ್ಲುಕ್ವಾರೆ ಮತ್ತು ಕ್ರಷರ್ ಘಟಕಕ್ಕೆ ನೀಡಿರುವ ಅನುಮತಿಯನ್ನ ಸ್ಥಗಿತಗೊಳಿಸಬೇಕು. ಒಂದು ವೇಳೆ ಕಲ್ಲುಕ್ವಾರೆಯಲ್ಲಿ ಬ್ಲಾಸ್ಟಿಂಗ್ ಪ್ರಾರಂಭವಾದರೆ ಕಾಡಿನಲ್ಲಿ ವಾಸವಿರುವ ಪ್ರಾಣಿಗಳು ಗ್ರಾಮಕ್ಕೆ ಬರುವುದು ಖಚಿತ. ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತೆ ಪರಿಶೀಲನೆ ನಡೆಸಿ ಬಂಡೆ ಕಾರ್ಮಿಕರಿಗೆ ಅನುಕೂಲ ಕಲ್ಪಿಸಬೇಕಾಗಿದೆ ಎಂದು ತಹಸೀಲ್ದಾರ್ಗೆ ಮನವಿಯನ್ನ ಸಲ್ಲಿಸಿದ್ರು. ಮನವಿ ಸ್ವೀಕರಿಸಿ ಮಾತನಾಡಿದ ತಹಸೀಲ್ದಾರ್ ಮಂಜುನಾಥ್, ಗೌರಿಕಲ್ಲು ಕಲ್ಲುಗಾಣಿಕೆ ಸ್ಥಳಕ್ಕೆ ಕಂದಾಯ ಮತ್ತು ಅರಣ್ಯ ಇಲಾಖೆಯಿಂದ ಜಂಟಿಯಾಗಿ ಸ್ಥಳ ಪರಿಶೀಲನೆ ನಡೆಸುತ್ತವೆ. ಅರಣ್ಯ ವ್ಯಾಪ್ತಿಗೆ ಬಂದರೆ ಮುಲಾಜಿಲ್ಲದೆ ಕ್ರಮ ಕೈಗೊಳ್ತೀವಿ. ಬಂಡೆ ಕಾರ್ಮಿಕರ ಮನವಿಯನ್ನ ಸಹ ಪರಿಶೀಲನೆ ನಡೆಸ್ತೀವಿ ಎಂದು ಹೇಳಿದ್ರು. ಮೂಲಕ ಗೊತ್ತಾಗಿದೆ, ಅರಣ್ಯ ಇಲಾಖೆಯ ಜಮೀನನ್ನು ಕೂಡ ಕಬಳಿಸ್ತಾ ಅಥವಾ ಅದರಲ್ಲಿ ಓಡಾಡ್ತಿದ್ದಾರೆ ಅಂತೇಳಿ ಗಮನಕ್ಕೆ ಬಂದಿದೆ. ಅದನ್ನು ಕೂಡ ಅರಣ್ಯ ಇಲಾಖೆಯವರೊಂದಿಗೆ ಜಂಟಿಯಾಗಿ ಸ್ಥಳ ತನಿಖೆ ಮಾಡಿ ಒಂದು ವೇಳೆ ಅರಣ್ಯ ಇಲಾಖೆಯಲ್ಲಿ ಏನಾದರೂ ಅತಿಕ್ರಮ ಪ್ರವೇಶ ಮಾಡಿದರೆ ಕೂಡಲೇ ಕಾನೂನು ಕ್ರಮ ಕೂಡ ಕೈಗೊಳ್ಳಿ. ಶಿವಮೊಗ್ಗ ಮತ್ತು ನೆಲಮಂಗಲ ಮೂಲದವರು ಯೂತ್ ಬಂದಿದ್ದಾರೆ. ಇದ್ರೂ ಕೂಡ ಅಲ್ಲಿ ಏನಾದರೂ ಲೋಪ ಕಂಡು ಬಂದಲ್ಲಿ ಕಠಿಣ ಕ್ರಮ. ಕಾರ್ಮಿಕರಿಗೆ ಮತ್ತು ಅವ್ರ ಮಧ್ಯೆ ನಡೀತಿರೋ ಒಂದು ಘಟನೆ ಸಹ ಇದು ಸುಮಾರು 25 ವರ್ಷದ ಘಟನೆ. ಇದಕ್ಕೆ ಕಾರ್ಮಿಕರ ಪರವಾಗಿ ನಿಲ್ಲುವಂಥ ಪ್ರಯತ್ನ ಯಾಕೆ ಜಿಲ್ಲಾಡಳಿತ ಮಾಡಿಲ್ಲ ಸರ್? ಈಗಷ್ಟೇ ಗಮನಕ್ಕೆ ಬಂದಿದೆ, ಮಾಧ್ಯಮ ಮಿತ್ರರು ತಿಳಿಸಿದ್ದಾರೆ. ಈಗ ಸಂಬಂಧಪಟ್ಟ RI ಅವ್ರ ಜೊತೆಗೂ ಮಾತಾಡಿದ್ದೀನಿ ನಾನು. ಮೈನ್ಸ್ ಅವರು ಮೀಟಿಂಗಲ್ಲಿದ್ದಾರೆ ಅಂತೇಳಿ ನನಗೆ ಸಂಪೂರ್ಣ ಮಾಹಿತಿ ಸಿಗಲಿಲ್ಲ. ನಾಳೆ ಭೇಟಿ ಮಾಡ್ತೀನಿ ಅಂತೇಳಿದ್ದಾರೆ. ಈಗ ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳು ಕೂಡ ಪ್ರತಿಭಟನೆಯಲ್ಲಿರೋದ್ರಿಂದ ನನಗೆ ಮಾಹಿತಿ ಪಡೆಯೋದಕ್ಕೆ ಒಂದು ಸ್ವಲ್ಪ ವಿಳಂಬ ಆಗಿದೆ. ಖಂಡಿತವಾಗ್ಲೂ ಸಾರ್ವಜನಿಕರಿಗೆ ತೊಂದರೆ ಆಗದೇ ರೀತಿಯಲ್ಲಿ ಅಗತ್ಯ ಕ್ರಮವನ್ನು ತಾಲೂಕು ಆಡಳಿತ ವತಿಯಿಂದ ತೆಗೆದುಕೊಂಡು. ಪತ್ರಕರ್ತರು ಪ್ರಶ್ನೆ ಮಾಡಿದ್ರು ಕೂಡ ಪತ್ರಕರ್ತರ ಮೇಲೆ ಅನಾಮಧೇಯ ವ್ಯಕ್ತಿಗಳು ಬಂದ್ಬಿಟ್ಟು ಧಮಕಿ ಹಾಕುವಂಥದ್ದು, ನಿಮ್ಮ ID ಕಾರ್ಡ್ ತೋರಿಸಿ ಅನ್ನೋದು, ಏಕಾಏಕಿ ಮೇಲೆರಗುವಂಥದ್ದು ಮಾಡ್ತಾ ಇದ್ದಾರೆ ಸರ್. ಈಗ ಯಾರು ಆ ಥರ ರೌಡಿ ಎಲಿಮೆಂಟ್ಸ್ ಇದ್ದರೆ ಅವ್ರಿಗೂ ಕೂಡ ಅವ್ರ ಮೇಲೇನೂ ಕೂಡ ಕಾನೂನು ಕ್ರಮ ಕೈಗೊಳ್ತೀವಿ ಸರ್. ಸರಿಸುಮಾರು ಒಂದು 200 ಕುಟುಂಬಗಳು ಅದೇ ಬಂಡೆನ ನಂಬ್ಕೊಂಡು ಜೀವನ ಸಾಗಿಸ್ತಾರೆ. ಅದನ್ನೇ ಈಗ ಪರಿಶೀಲನೆ ಮಾಡ್ತೀನಿ. ಯಾಕಂದರೆ ಇದು ಈಗಷ್ಟೇ ನನಗೆ ಮಾಹಿತಿ ಗೊತ್ತಾಗಿರೋದ್ರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಸಂಪರ್ಕ ಸಿಕ್ಕಿಲ್ಲ ನನಗೆ. ಸರ್, ಹಿಂದೆ ಇದ್ದ DC ಅವರು ಆ ಜಾಗನ ಅವರಿಗೆ ಪರಿಶೀಲನೆ ಮಾಡಿದ್ರು ಸರ್, ಭೇಟಿ ನೀಡಿ ಅದನ್ನೇ ದಾಖಲೆಯನ್ನು ಕೂಡ ಪರಿಶೀಲನೆ ಮಾಡೋಣ. ಒಂದು ವೇಳೆ ಆ ಥರ ಕೈ ಚಟುವಟಿಕೆಗಳಿಗೆ ಮೀಸಲಿರಿಸಿದ್ರೆ ಅಂಥದ್ದಕ್ಕೆ ಯಾವುದೇ ಮಷಿನರಿ ಆ್ಯಕ್ಟಿವಿಟೀಸ್ನ ಅಲೋ ಮಾಡೋದಿಲ್ಲ. ಪರಿಶೀಲನೆ ಮಾಡಿಬಿಟ್ಟು ನಮ್ಮ ಕಡೆಯಿಂದ ಏನು ಅಗತ್ಯ ಕ್ರಮ ವಹಿಸಬೇಕು ತಾಲೂಕು ಆಡಳಿತದಿಂದ ವಹಿಸ್ತೀವಿ. ಎನ್ ಮೂರ್ತಿ, ಪ್ರಜಾಶಕ್ತಿ ಟಿವಿ, ಕೊರಟಗೆರೆ.